ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ನೋಡ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪರಿಚಯದವ್ರು ಯಾರಾದರೂ ಇದ್ದರೆ ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ ಪ್ಲೀಸ್. ಇದು ನನ್ನ 2ನೇ ಕಥೆ, ನನಗಾಗಿ ಬಂದ ಕಥೆಯ ಮುಂದುವರೆದ ಭಾಗ. ಮಲ್ಲಿಗೆ ಬಳ್ಳಿ ನೋಡಿದವನಿಗೆ ಅವಳು ಮರ ಏರಿ ನೇರವಾಗಿ ತನ್ನ ತೋಳುಗಳಲ್ಲಿ ಸೆರೆಯಾಗಿದ್ದು ನೆನಪಾಗಿ ಮುಗುಳು ನಗೆ ಮೂಡಿತು ಮುಖದಲ್ಲಿ. ಸಿಲ್ಲಿ ಗರ್ಲ್, ಮಲ್ಲಿಗೆ ಹೂವು ಅಂದರೆ ಇಷ್ಟ ಇರಬೇಕು ಹುಡುಗಿಗೆ. ಚಿಕ್ಕ ಹುಡುಗಿಯಲ್ಲವೇ, ವಿಭಾಳ ವಯಸ್ಸೇ ಇರಬೇಕು. ಇನ್ನೂ ಹುಡುಗಾಟದ ಬುದ್ಧಿ ಹೋಗಿಲ್ಲ. ಆದರೂ ತಿಳುವಳಿಕೆ ಹೆಚ್ಚೇ ಇರುವಂತಿದೆ ಹುಡುಗಿಗೆ. ಮನೆಯವರು ಕೊಟ್ಟ ಸಂಸ್ಕಾರ ಇರಬೇಕು. ನಮ್ಮನೇಲೂ ಇದೆ ಹುಡುಗಿ. ಆಹಾ, ಅದೇನು ಅವತಾರವೋ! ಮಂಡಿ ಕಾಣುವ ಚಡ್ಡಿ, ಅಲ್ಲಿಯವರೆಗೆ ಇರುವ ಫ್ರಾಕ್, ಮಿಡ್ಡಿ, ಅತಿಯಾದ ಅಲಂಕಾರ. ಅಬ್ಬಾ, ಹುಡುಗಿಯರನ್ನು ನೋಡುವ ಚಟವೇ ಬಿಟ್ಟು ಹೋಗಬೇಕು ಪಾಪದ ಹುಡುಗರಿಗೆ. ಹಂಗಿರುತ್ತೆ ಅವಳ ಅವತಾರ. ಇರ್ದೇ ಮತ್ತೇನಾಗುತ್ತೆ? ಅವಳ ಅಮ್ಮ ಅನ್ನಿಸ್ಕೊಂಡೋಳು ಈ ವಯಸ್ಸಿನಲ್ಲೂ ಹಾಗೆ ತಯಾರಾದರೆ ತತ್ತರಿಕೆ. ನೋಡೋಕ್ಕಾಗುತ್ತಾ ಹೆಂಗಸಿನ ಅವತಾರನ? ಕಣ್ಣೇ ಹೋಗ್ಬಿಡುತ್ತೆ ಅಷ್ಟೇ. ತನ್ನ ಮಗಳನ್ನು ಅದೇ ರೀತಿ ಬೆಳೆಸಿದಾಳೆ. ನಯ, ವಿನಯ, ನಾಚಿಕೆ, ಮಾನ, ಮರ್ಯಾದೆ, ಏನೆಂದರೆ ಏನೂ ಇಲ್ಲ ಹುಡುಗಿಗೆ. ಹೋಗಲಿ, ದೊಡ್ಡವರಿಗೆ ಗೌರವ ಕೊಡಬೇಕು ಅನ್ನೋ ಕನಿಷ್ಠ ತಿಳುವಳಿಕೆಯೂ ಇಲ್ಲ. ಅದೇನು ಅಂತ ಹುಡುಗಿಯಾಗಿ ಹುಟ್ಟಿದ್ದಾಳೋ ಪಕ್ಕಾ ಗಂಡು ಬೀರಿ. ನನ್ನ ಮುಂದೆ ಮಾತ್ರ ಅದೇನು ವಯ್ಯಾರ, ಅದೇನು ನಾಚಿಕೆಯ ನಾಟಕ. ನಾಚಿಕೆಗೆಟ್ಟವಳು. ಮೊದಲೇ ಹುಡುಗಿಯರು ಎಂದರೆ ಮಾರು ದೂರ ಓಡುವ ನಾನು ಅವಳ ಅವತಾರವನ್ನು ನೋಡಿದ ಮೇಲಂತೂ ಹುಡುಗಿಯರು ಅಂದರೆ ವಾಕರಿಕೆ ಬರುವಂತಾಗಿದೆ. ಆದರೆ ಈ ಹುಡುಗಿ, ಅಂದು ತನ್ನ ತೋಳಲ್ಲಿ ಬಂದಿಯಾಗಿದ್ದ ಅವಳ ಮುಖ ನೆನಪಾಯಿತು ಅವನಿಗೆ. ತತ್ತರಿಕೆ. ಏನು ಯೋಚಿಸುತ್ತಿದ್ದೇನೆ ನಾನು? ತಲೆ ಕೊಡುವಿದ ವಿಧಾನ್. ನಾನ್ಯಾಕೆ ಬಾಲ್ಕನಿಯಿಂದ ಅವಳ ಚಲನವಲನಗಳನ್ನೇ ಗಮನಿಸುತ್ತಿದ್ದೆ. ತಲೆ ಒತ್ತಿಕೊಂಡ. ಇಂದು ಕೂಡ ಅಷ್ಟೇ. ಅದ್ಯಾಕೆ ನನಗೆ ಅವಳನ್ನು ತಕ್ಷಣ ನೋಡಬೇಕು ಅಂತ ತೀವ್ರ ಬಯಕೆ ಉಂಟಾಯಿತು? ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದ ನಂತರ ಮನೆಯ ಕಡೆ ನಡೆದಿದ್ದೆ. ನೋಡಿಯೇ ಬಿಡೋಣ, ಹುಡುಗಿ ಬಂದಿರಬಹುದು ಎಂದುಕೊಂಡು. ಅಡುಗೆ ಮನೆಯಿಂದ ಅದೇ ಹೆಂಗಸಿನ ಧ್ವನಿ. ಆ ಹುಡುಗಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದರು. ಹುಡುಗಿ ತಿಂಡಿಗೆ ಕುಳಿತು ಇನ್ನೂ ತಟ್ಟೆಗೆ ಕೈಯೇ ಹಾಕಿರಲಿಲ್ಲ. ಅದೆಷ್ಟು ಹಸಿದಿದ್ದಳೋ ಹೆಂಗಸು. ಅದ್ಯಾವುದರ ಪರಿವೆಯೇ ಇಲ್ಲದೆ ಅವಳನ್ನು ಮಾತಿನಲ್ಲಿಯೇ ಚುಚ್ಚಿ ನೋಯಿಸುತ್ತಿದ್ದಳು. ಅವಳೇನೋ ಊಟಕ್ಕೆ ಗತಿಯಿಲ್ಲದೆ ಇಲ್ಲಿ ಬಂದವಳೇನೋ ಎನ್ನುವಂತೆ. ಹುಡುಗಿ ಕಣ್ತುಂಬಿಕೊಂಡು ಒಂದೂ ಮಾತಾಡದೆ ಅವಳ ಮುಖವನ್ನೇ ದಿಗ್ಭ್ರಮೆಯಿಂದ ನೋಡುತ್ತಿತ್ತು. ಪಾಪ, ಹುಟ್ಟಿದಾಗಿನಿಂದಲೂ ಸಹ ಇಂತಹ ಮಾತನ್ನು ಕೇಳಿದ್ದಳೋ ಇಲ್ಲವೋ ನಮ್ಮ ಮನೆಗೆ ಬಂದು ಕೇಳುವಂತಾಯಿತು. ನಾನು ನೋಡುವಷ್ಟು ನೋಡಿದೆ. ಇನ್ನೂ ಸಹಿಸಲಾಗಲಿಲ್ಲ ನನಗೆ. ಒಳಗೆ ಬಂದವನೇ ಹಿಗ್ಗಾಮುಗ್ಗ ಝಾಡಿಸಿದ್ದೆ ಅವರಿಗೆ. ನಾನು ಎಸ್ಟೇಟ್ಗೆ ಹೊರಟು ಹೋಗಿದ್ದೀನಿ ಅಂದುಕೊಂಡಿರಬೇಕು ಅವರು. ಅದಕ್ಕೆ ತಮ್ಮ ಬಾಲ ಬಿಚ್ಚಿದ್ದರು. ತಮ್ಮ ಹೊಲಸು ನಾಲಿಗೆಯನ್ನು ತೆಗೆದಿದ್ದರು. ನನ್ನ ಅಲ್ಲಿ ನೋಡಿ ಬಾಯಿ ಮುಚ್ಚಿದ್ದರು. ನನ್ನ ಮುಂದೆ ಬಾಯಿ ತೆಗೆದರೆ ತಮ್ಮ ಪರಿಸ್ಥಿತಿ ಏನಾಗಬಹುದು ಎಂಬ ಅಂದಾಜು ಇದೆ ಅವರಿಗೆ. ಅವರನ್ನು ಮನೆಯಿಂದ ಹೊರದಬ್ಬಲು ನನಗೆ ಒಂದು ಕ್ಷಣ ಸಾಕು. ಅಪ್ಪಾಜಿ ಕರೆದುಕೊಂಡು ಬಂದವರಲ್ಲವೇ? ಮೇಲಾಗಿ ಒಂಟಿ ಹೆಂಗಸು, ಒಬ್ಬ ಮಗಳು. ಹೇಗೆ ಈ ಸಮಾಜದಲ್ಲಿ ಬದುಕುತ್ತಾರೆ ಅನ್ನೋ ಯೋಚನೆಯಿಂದ ಒಬ್ಬ ಮನುಷ್ಯನಾಗಿ ಮನುಷ್ಯತ್ವದಿಂದ ಯೋಚಿಸಿ ಸುಮ್ಮನಿದ್ದೀನಿ ಅಷ್ಟೇ. ಅದಕ್ಕೆ ನನ್ನ ಬಲಹೀನತೆ ಅಂದುಕೊಂಡರೆ ಅದು ಅವರ ಭ್ರಮೆ ಅಷ್ಟೇ. ನಾನು ತಾಳ್ಮೆ ಕಳೆದುಕೊಂಡ ದಿನ ಇವರು ಬೀದಿಯಲ್ಲಿ ಇರ್ತಾರೆ. ಇಂದು ಕೂಡ ಅಷ್ಟೇ. ಮಾತು ಒಂದು ಲಿಮಿಟಲ್ಲಿದ್ದರೆ ಒಳ್ಳೆಯದು. ಲಿಮಿಟ್ ಮೀರಿದ್ದರು ಅವರು. ಈ ಹುಡುಗಿಯೋ ಮಾತೇ ಆಡಲ್ಲ, ಬಾಯಿ ಬಿಟ್ಟು ಏನೂ ಹೇಳಲ್ಲ ಅನ್ನುತ್ತೆ. ಅದರ ಲಾಭವನ್ನು ಹೆಂಗಸು ಮತ್ತವರ ಮಗಳು ಸರಿಯಾಗಿಯೇ ಪಡ್ಕೋತಾ ಇದ್ದಾರೆ. ಅವರು ಹೋದ ನಂತರವೂ ಹುಡುಗಿ ತಿಂಡಿ ಕೂಡ ತಿಂದಂತಿಲ್ಲ. ಹೌದು, ಹಾಗೆಯೇ ಓಡಿತ್ತಲ್ಲ. ನನ್ನ ಮಾತು ಕೇಳದಿದ್ದರೆ ಅಥವಾ ನನ್ನ ಮಾತಿನ ಮಧ್ಯದಲ್ಲೇ ಯಾರಾದರೂ ಎದ್ದು ಹೋದರೆ ಸರ್ರನೆ ಕೋಪ ಏರುತ್ತೆ ನನಗೆ. ಇಂದು ಈ ಹುಡುಗಿಯೂ ನನಗೆ ಕೋಪ ಬರೆಸಿಬಿಟ್ಟಿದ್ದಳು. ತಿಂಡಿ ತಿನ್ನು ಎಂದರೂ ಅಲ್ಲಿ ನಿಲ್ಲದೆ ಓಡಿ. ನಾನು ಬಿಡುವ ಜಾಯಮಾನದವನೇ ಅಲ್ಲ. ಅವಳ ಹಿಂದೆಯೇ ಹೋಗಿ ಅವಳ ಕೈ ಹಿಡಿದು ನನ್ನತ್ತ ಸೆಳೆದುಕೊಂಡಿದ್ದೆ. ಅವಳ ಮುಖ ನೋಡಿದವನಿಗೆ ವಿಪರೀತ ದುಃಖವಾಯಿತು. ಯಾಕೋ ಗೊತ್ತಿಲ್ಲ. ಅಕ್ಷರಶಃ ಬಿಕ್ಕುತ್ತಿದ್ದಳು ಹುಡುಗಿ. ಪಾಪ, ದುಃಖದಲ್ಲಿ ಮುಖವೆಲ್ಲ ಕೆಂಪಡರಿ ಹೋಗಿತ್ತು. ಕಣ್ಣುಗಳು ಕೂಡ. ತುಟಿಗಳು ಕಂಪಿಸುತ್ತಿದ್ದವು ವಿಪರೀತ ದುಃಖದಿಂದ. ದೇಹವೆಲ್ಲ ನಡುಗುತ್ತಿತ್ತು ಅವಳದು. ಅವಳ ಪರಿಸ್ಥಿತಿ ನೋಡಿ ಹೈರಾಣಾಗಿ ಹೋಗಿದ್ದೆ ನಾನು. ನಡುಗುತ್ತಿದ್ದ ಅವಳನ್ನು ತನ್ನ ತೋಳುಗಳಲ್ಲಿ ತುಂಬಿಕೊಂಡು ಸಂಭಾಳಿಸಲೇ ಎನ್ನಿಸಿಬಿಟ್ಟಿತ್ತು. ಹಿಡಿದಿದ್ದ ಕೈಯನ್ನು ಥಟ್ಟನೆ ಬಿಟ್ಟು ಬಿಟ್ಟಿದ್ದೆ. ನನ್ನ ತಲೆಬುಡವಿಲ್ಲದ ಯೋಚನೆಯಿಂದ ನನಗೇ ಗಾಬರಿಯಾಗಿಬಿಟ್ಟಿತ್ತು. ಯಾಕೆ ನನಗೆ ಈ ಹುಡುಗಿ ಏನಾದರೂ ಮಾಡಿಕೊಂಡು ಬಿಟ್ಟರೆ, ಅವಳಿಗೆ ಏನಾದರೂ ಆಗಿಬಿಟ್ಟರೆ ಅನ್ನೋ ಭಯ ಪ್ರತಿಕ್ಷಣ ಕಾಡ್ತಾ ಇರುತ್ತೆ.
ಅವಳಿಗೆ ಯಾರಾದರೂ ಏನಾದರೂ ಅಂದರೆ ನನಗೆ ಯಾಕೆ ಕೋಪ ಬರುತ್ತೆ? ಅವರಿಗೆ ಅವಳು ತಿರುಗಿಸಿ ಮಾತನಾಡಲಿ ಎಂದು ನಾನ್ಯಾಕೆ ಬಯಸ್ತೀನಿ? ಅವಳು ಅತ್ತರೆ ಅವಳ ಕಣ್ಣಲ್ಲಿ ನೀರು ಕಂಡರೆ ನಾನ್ಯಾಕೆ ವಿಚಲಿತನಾಗ್ತೀನಿ? ನನಗೆ ಯಾಕೆ ಬೇಸರವಾಗುತ್ತೆ? ಥತ್ತೆರಿಕೆ, ಏನಿದು ನನ್ನ ಯೋಚನೆ? ಏನಿದು ಆ ಹುಡುಗಿಯ ಬಗ್ಗೆ ನಾನು ಯೋಚಿಸುತ್ತಿರೋ ರೀತಿ? ಏನಾಗಿದೆ ನನಗೆ? ತಲೆ ಕೊಡುವಿದ ವಿಧಾನಪ್ಪ ಅಲ್ಲಿ ಕರೀತಾವ್ರೆ, ಒಸಿ ಬನ್ನಿ ಎಂದು ಕರೆದಿದ್ದ ಒಬ್ಬ ತೋಟದ ಕೆಲಸಕ್ಕೆ ಬಂದವನು. ತನ್ನೆಲ್ಲ ಯೋಚನೆಗಳನ್ನು ಬದಿಗೊತ್ತಿ ಅತ್ತ ನಡೆದ ವಿಧಾನ್. ಹಮ್ ಜಾ ರಹೆ ಹೈ ನಾ ಭಯ್ಯ, ನಾವು ಹೋಗ್ತಿದ್ದೀವಲ್ಲ ಅಣ್ಣ ಎಂದು ಕೇಳಿದ ಹುಡುಗಿಗೆ, ಹಾಂ ಸುನಿ ಹಮ್ ಜಾಯೆಂಗೆ, ಹಾಂ ಸುನಿ ನಾವು ಹೋಗೋಣ ಎಂದಿದ್ದ ಸುಘೋಷ್. ತುಮ್ ಜಾವೋ ಖಾನಾ ಖಾವೋ, ಮೇ ಬಾದ್ ಮೇ ಖಾऊंगा. ನೀನು ಹೋಗು, ಊಟ ಮಾಡು, ನಾನು ಆಮೇಲೆ ತಿಂತೀನಿ ಎಂದು ತನ್ನ ತಂಗಿಯನ್ನು ಕಳುಹಿಸಿದ್ದ. ಆ ಮನೆಯಲ್ಲಿ ಅವರಿಬ್ಬರೇ ಈಗ. ಅವನ ಅಪ್ಪ ಸೇನೆಯಲ್ಲಿಯೇ ಇದ್ದು ಹುತಾತ್ಮರಾಗಿದ್ದರು. ಇವರು ಚಿಕ್ಕವರಿರುವಾಗಲೇ ಅಮ್ಮ ಇರುವ ಒಂದು ಮನೆ, ಅಪ್ಪನ ಪೆನ್ಷನ್, ಇದರಲ್ಲೇ ಇವರನ್ನು ಸಾಕಿ ಬೆಳೆಸಿ ಓದಿಸಿದ್ದರೂ ಕೂಡ ಅದು ಪಹಾಡಿ ಗುಡ್ಡಗಾಡು ಪ್ರದೇಶವಾದ್ದರಿಂದ ಜೀವನ ಅತ್ಯಂತ ದುರ್ಭರವಾಗಿತ್ತು ಅಲ್ಲಿ. ಮೇಲಾಗಿ ಹಿಮಗಾಳಿ ಮಳೆ. ಆದರೂ ಅದು ಅವರ ಮೂಲಸ್ಥಾನವಾದ್ದರಿಂದ ಅವರಿಗೆ ಆ ಜೀವನ ಅಭ್ಯಾಸವಾಗಿ ಹೋಗಿತ್ತು. ಖೇತಿ, ಹೊಲದಲ್ಲಿ ದುಡಿಯುವುದು ಅಲ್ಲಿನ ಜನರಿಗೆ ಸಾಮಾನ್ಯ. ಇರುವುದರಲ್ಲಿಯೇ ಸಂತೃಪ್ತಿಯ ಜೀವನ ನಡೆಸುವವರು ಆ ಜನ. ಕಷ್ಟಪಟ್ಟು ದುಡಿದು ನೆಮ್ಮದಿಯಿಂದ ಬದುಕು ನಡೆಸುವ ಜನ ಅವರು. ಇವರ ಮನೆಯಲ್ಲಿಯೂ ಉಣ್ಣಲು ಉಡಲು ಏನೂ ತೊಂದರೆ ಇರಲಿಲ್ಲ. ಹೀಗೆಯೇ ಜೀವನ ಸಾಗಿತ್ತು. ಈಗ 4 ವರ್ಷದ ಕೆಳಗೆ ಇವರ ಅಮ್ಮನ ದೇಹಾಂತವಾಗಿತ್ತು. ಅಮ್ಮನನ್ನು ಕಳೆದುಕೊಂಡ ಇಬ್ಬರು ಈಗ ನಿಜಕ್ಕೂ ಅನಾಥರಾಗಿದ್ದರು. ಅಮ್ಮನ ನೆನಪಿನಿಂದ ಕಣ್ತುಂಬಿತ್ತು ಅವನಿಗೆ. ಮೇಜರ್ ಸರ್ನ ಕೂಡ ಕರೆದಿದ್ದೆ ಅಮ್ಮನ ದೇಹಾಂತವಾದಾಗ. ಅವರಿಗೂ ನನ್ನ ಅಮ್ಮನೆಂದರೆ ಅದೆಂಥ ಮಮತೆ, ಪ್ರೀತಿ. ಮತ್ತೆ ಹಳೆಯ ದಿನಗಳ ನೆನಪು ದಾಳಿಯಿಟ್ಟವು ಸುಭಾಷ್ಗೆ. ನಾನು ಅಂದುಕೊಂಡ ಹಾಗೆಯೇ ಸಿಯಾಚಿನ್ನಲ್ಲಿ ಅವರ ಸ್ನೇಹ ಸಂಪಾದಿಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದೆ. ಅವರು ಬಹಳ ಅಂತರ್ಮುಖಿ, ಯಾರ ಜೊತೆಯಲ್ಲಿಯೂ ಕೂಡ ಸುಲಭವಾಗಿ ಬೆರೆಯುತ್ತಿರಲಿಲ್ಲ. ಅವರ ಕಂಗಳಲ್ಲಿ ಯಾವುದೋ ನೋವು ಇರುವುದನ್ನು ಗಮನಿಸಿದ್ದೆ ನಾನು. ಅವರು ಕರ್ನಾಟಕದವರು ಎಂದು ತಿಳಿದಿತ್ತು ನನಗೆ. ಹೆಸರು ಕೂಡ ನನಗೆ ಬಹಳ ಇಷ್ಟವಾಗಿತ್ತು ಅವರಂತೆಯೇ. ವಿಧಾನ್ ಕಾರ್ಯಪ್ಪ, ಚಂದದ ನಾಮಧೇಯ. ಇವರ ವ್ಯಕ್ತಿತ್ವದ ಹಾಗೆಯೇ ಎನ್ನಿಸಿತ್ತು. ನಾವು ಅಂತಹ ದುರ್ಗಮ ಹಿಮಪ್ರದೇಶದಲ್ಲಿ 5-6 ಜನರ ಒಂದು ತಂಡ ಒಂದು ತಗಡಿನ ಶೆಡ್ಡಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಇರಬೇಕಾದ ಪರಿಸ್ಥಿತಿ. ಅಲ್ಲಿನ ಹಿಮಗಾಳಿ ಹಿಮ ಮಳೆಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಅಂತಹ ಶೆಡ್ಗಳು ಅನಿವಾರ್ಯ ಅಲ್ಲಿ. ನಾನು ಅವರ ಶೆಡ್ಡಲ್ಲೇ ಇದ್ದೆ ಆಗ. ಇದ್ದೆ ಎನ್ನುವುದಕ್ಕಿಂತ ನಾನೇ ಇನ್ನೊಬ್ಬ ಸೈನಿಕನನ್ನು ಕಾಡಿ ಬೇಡಿ ಅವರ ಶೆಡ್ಡಲ್ಲೇ ಜಾಗ ತೆಗೆದುಕೊಂಡಿದ್ದೆ. ನನಗೆ ಅವರ ಸ್ನೇಹ ಸಂಪಾದಿಸಲೇಬೇಕೆಂಬ ಹಠ ಯಾಕೋ ಗೊತ್ತಿಲ್ಲ. ಮುಗುಳುನಗೆ ಮೂಡಿತು ಅವನ ಮುಖದ ಮೇಲೆ ಆ ದಿನಗಳ ನೆನಪಿನಿಂದ. ಭಯ್ಯ ಖಾನಾ ಖಾओ, ಸೋನೆ ಕಾ ವಕ್ತ್ ಹೋ ಗಯಾ. ಅಣ್ಣ ಊಟ ಮಾಡು, ಮಲಗೋ ಸಮಯವಾಯಿತು ಎಂದಳು ಸುನೈನಾ. ಆಗ ಎಚ್ಚೆತ್ತ ಸುಭಾಷ್ ಅಡುಗೆ ಮನೆಯತ್ತ ನಡೆದ. ವಿಶಾಲವಾದ ಕಾಫಿ ಎಸ್ಟೇಟ್ ಅವನದು. ವಿಧಾನ್ಗೆ ಅತ್ಯಂತ ಇಷ್ಟವಾದ ಸ್ಥಳ ಈ ಎಸ್ಟೇಟ್. ಅವನ ಎಲ್ಲ ಭಾವನೆಗಳಿಗೂ ಸುಖ ದುಃಖಗಳಿಗೂ ಮೂಕ ಸಾಕ್ಷಿ. ಸದಾ ಅವನ ಜೊತೆಗಿದ್ದು ಸಮಾಧಾನ ಮೂಡಿಸಿದ್ದೇ ಈ ಸುಂದರ ಕಾಫಿ ಎಸ್ಟೇಟ್. ಎತ್ತ ನೋಡಿದರೂ ಹಸಿರ ತೋರಣ. ಹಸಿರು ಗಿಡಗಳ ಮೇಲೆ ಮಲ್ಲಿಗೆಯ ಮಾಲೆ ಮುಡಿಸಿದಂತೆ ಕಂಗೊಳಿಸುತ್ತಿದ್ದ ಕಾಫಿ ಹೂಗಳಿಂದ ಗಿಡಗಳೆಲ್ಲವೂ ಮಧ್ಯ ಮಧ್ಯ ಕೆಂಪಾಗಿ ಕಾಣಿಸುತ್ತಿದ್ದ ಕಾಫಿ ಹಣ್ಣುಗಳು. ಸುತ್ತಲೂ ಕಾಫಿ ಹೂವಿನ ಘಮ. ಅಬ್ಬಾ, ನೋಡಲೆರಡು ಕಂಗಳು ಸಾಲದು ಎನ್ನುವಂತಿತ್ತು ಎಸ್ಟೇಟ್ನ ಸೌಂದರ್ಯ. ವಿಧಾನ್ಗೆ ಎಲ್ಲ ಜಂಜಡಗಳಿಂದ ಮುಕ್ತಿ ನೀಡುವ ತಾಣ ಇದು. ಪ್ರಕೃತಿ ಮಾತೆಯ ಮುಂದೆ ನಾವೆಲ್ಲ ಎಷ್ಟು ಚಿಕ್ಕವರು. ಪ್ರತಿ ಬಾರಿ ಇಲ್ಲಿ ಬಂದಾಗಲೂ ಅಂದುಕೊಳ್ಳುತ್ತಾನೆ ವಿಧಾನ್. ಊರಲ್ಲಿ ಇರುವಾಗ ತನ್ನ ಮನಸ್ಸಿಗೆ ಸಮಾಧಾನ ಬೇಕು ಎನಿಸಿದಾಗಲೆಲ್ಲ ಇಲ್ಲಿ ಬಂದು ಬಿಡುತ್ತಾನೆ ಅವನು. ಪ್ರಕೃತಿ ಮಾತೆಯ ಮಡಿಲು ಅವನಿಗೆ ಸಾಂತ್ವನ ಹೇಳುತ್ತಿರುವಂತೆ ಭಾಸವಾಗುತ್ತಿತ್ತು. ತಾಯಿಯ ಮಡಿಲಂತೂ ತನ್ನ ಪಾಲಿಗೆ ಇಲ್ಲದಂತಾಯಿತು. ಪ್ರಕೃತಿ ಮಾತೆಯನ್ನೇ ತಾಯಿಯಂತೆ ಭಾವಿಸುತ್ತಿದ್ದ ಅವನು. ಅಮ್ಮನ ಮಡಿಲಲ್ಲಿ ಮಲಗಿ ತನ್ನೆಲ್ಲ ಭಾವನೆಗಳನ್ನು ಅವಳ ಹತ್ತಿರ ಹೇಳಿಕೊಳ್ಳಬೇಕು. ಅವಳ ಬೆಚ್ಚನೆಯ ಮಡಿಲಲ್ಲಿ ಅವಳ ಲಾಲಿ ಹಾಡು ಕೇಳುತ್ತಾ ಮಲಗಬೇಕು. ಎಲ್ಲ ಮಕ್ಕಳಂತೆ ನಾನೂ ಅಮ್ಮನ ಕೈತೊತ್ತು ತಿನ್ನಬೇಕು. ಊಟ ಮಾಡಲ್ಲ ಅಂತ ಹಠ ಮಾಡಿ ಮನೆ ತುಂಬೆಲ್ಲ ಓಡಾಡಬೇಕು. ಆಗ ಅಮ್ಮ, ಕಂದ, ಹಾಗೆಲ್ಲ ಹಠ ಮಾಡಬಾರ್ದು ಕಣೋ, ಜಾನ ಮರಿ ಅಲ್ವಾ, ನನ್ನ ಮುದ್ದು ಅಲ್ವಾ ಎನ್ನುತ್ತಾ ನನ್ನ ಹಿಂದೆಯೇ ಓಡಾಡಿಕೊಂಡು ನನ್ನ ಮುದ್ದು ಮಾಡಿ ತಿನ್ನಿಸಬೇಕು. 1 2 ಅವನ ಆಸೆ ಬಯಕೆಗಳು ಅವನು ಚಿಕ್ಕವನಿದ್ದಾಗ. ಅವು ಯಾವುವೂ ಈಡೇರದ ಆಸೆಗಳಾಗಿದ್ದವು ಅವನ ಪಾಲಿಗೆ. ಅದು ಅವನಿಗೂ ಬರುಬರುತ್ತಾ ಅರ್ಥವಾಗಿತ್ತು.
ಮನೆಯಲ್ಲಿ ಇರುವುದು ವಯಸ್ಸಾದ ಅಜ್ಜಿ, ವೀಲ್ ಚೇರ್ ಮೇಲಿರುವ ಅಪ್ಪಾಜಿ, ಮಾತಲ್ಲೇ ವಿಷ ಕಕ್ಕುವ ಅತ್ತೆ ಅನಿಸಿಕೊಳ್ಳುವ ಹೆಂಗಸು. ವಿಧಾನ್ನ ಬಾಲ್ಯವೇ ಬಲಿಯಾಗಿ ಹೋಗಿತ್ತು. ವಯಸ್ಸಿಗೆ ಮೀರಿದ ಗಾಂಭೀರ್ಯ ಅವನ ಮುಖದ ಮೇಲೆ ಕಾಣಿಸುತ್ತಿದ್ದವು.